ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವತ್ತು ಕಳೆದ 23ರಲ್ಲಿ ಚುನಾವಣೆಯಲ್ಲಿ ಸೋತಿದ್ದಂತ ಟೈಮಲ್ಲಿ ಬಹುಶಃ ಮಂತ್ರಿ ಸ್ಥಾನವನ್ನು ಕೊಟ್ಟ ನಂತರ ಅವರು ರಾಜಕಾರಣ ಹಿಂದುಳಿದಂತ ಸಮುದಾಯಗಳಿಗೆ SC STಗಳಿಗೆ ಆದ್ರೆ ಆ ಸಮುದಾಯಗಳಿಗೆ ಇವತ್ತು ನ್ಯಾಯವನ್ನು ಮಾಡಲಾರ್ದಂತೆ ಇವತ್ತು ಆ ಸಮುದಾಯಗಳಿಂದ ಬುಡಕಟ್ಟು ಸಮುದಾಯಗಳು ಗುಡ್ಡಗಾಡು ಪ್ರದೇಶದಲ್ಲಿ ಸಮುದಾಯದ ಮಕ್ಕಳು ಶಾಲೆಗೆ ಹೋಗುತ್ತ ಮಕ್ಕಳು ಕಾಲೇಜಿಗೆ ಹೋಗುತ್ತ ಮಕ್ಕಳು ಪಡೆಯಲು ಬೇಕಾದಂತ ಎಲ್ಲ ಸೌಲಭ್ಯಗಳನ್ನು ಬಹುಶಃ ನಾಗೇಂದ್ರ ಅವರು ಮಂತ್ರಿಗಳಾದ ನಂತರ 187 ಕೋಟಿ ರೂಪಾಯಿ ಈ 187 ಕೋಟಿ ಭ್ರಷ್ಟಾಚಾರ ಮಾಡಿದ ನಂತರ ನಮ್ಮ ಮಕ್ಕಳ ಭವಿಷ್ಯವನ್ನು ನಾವೇನು ಹೋರಾಟವನ್ನು ಮಾಡ್ತಾ ಇದೀವೋ ಬಹುಶಃ ನಮ್ಮ ಸ್ವಾರ್ಥ ತಿಳ್ಕೊಂಡಿರ್ಬೋದು. ಇವತ್ತು ಭಾರತೀಯ ಜನತಾ ದಳ ಅವ್ರ ಶಿಕ್ಷಣ ಕಳ್ಕೊಂತ ಅನ್ನೋದಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡ್ತಾ ಇದೀವಿ. ನಮ್ಗೆ ಯಾವುದೇ ಸ್ವಾರ್ಥ ಇಲ್ಲ, ಇದರಲ್ಲಿ ಮಕ್ಕಳು ಭವಿಷ್ಯವನ್ನು ಕಸ್ಕೊಂಡಿದ್ದಾರೆ ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ವಿ. ಇವತ್ತು ನಾನು ಕಾಂಗ್ರೆಸ್ ನಾಯಕರಿಗೆ ಹೇಳ್ತೀನಿ, ಇವತ್ತು ಈ ಜಿಲ್ಲೆಯವರೇ ನಾವೇನು ಇವತ್ತು ಈ ಸಮುದಾಯದ ವಿರುದ್ಧನ ವಾಲ್ಮೀಕಿ ಸಮುದಾಯದ ಕೊಳ್ಳವರ ಕಾಂಗ್ರೆಸ್ ಸರ್ಕಾರಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಾಗೇಂದ್ರಗೆ ಧಿಕ್ಕಾರ. ಅದು ಅಧಿಕಾರಕ್ಕೆ ಬಂದ ನಂತರ ಏನು ಅಹಿಂದ ಅಂತೇಳಿ ಮತಗಳನ್ನು ಪಡ್ಕೊಂಡ ನಂತರ ಇವತ್ತು ಅಹಿಂದ ಅನ್ನಂಥ ಶಬ್ದಕ್ಕೆ ಹಿಂದುಳಿದಂಥ ಜಾತಿಗಳನ್ನ ದಲಿತರನ್ನು ಮರೆಯಂಥ ಕೆಲಸ ಯಾವುದೊಂದು ಪಾರ್ಟಿ ಮಾಡಿದೆ ಅಂದರೆ ಅದು ಕಾಂಗ್ರೆಸ್ ಪಾರ್ಟಿ ಮಾಡ್ಕೊತ ಬಂದಿದೆ. ಹಂಗಾಗಿ ಭ್ರಷ್ಟ ನಾಗೇಂದ್ರ ಅವರು 187 ಕೋಟಿ ರೂಪಾಯಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಆ ಭ್ರಷ್ಟಾಚಾರ ಮಾಡಿದಂಥ ವ್ಯಕ್ತಿಯನ್ನು ರಾಜೀನಾಮೆ ಕೊಡಿಸಬೇಕು ಅಂತೇಳಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ನಮ್ಮ ಹೋರಾಟವನ್ನು ಕೂಡ ಮುಂದುವರಿಸಂತ ಕೆಲಸ ಮಾಡ್ತಾ ಇದೀವಿ. ಇದು ಭ್ರಷ್ಟ ನಾಗೇಂದ್ರ ಅವರು 187 ಕೋಟಿ ರೂಪಾಯಿ ನಮ್ಮ ಭವಿಷ್ಯದ ಮಕ್ಕಳನ್ನ ಇವತ್ತು ಅವ್ರ ಭವಿಷ್ಯವನ್ನು ಕಸ್ಕೊಂಡಂತ ಕೆಲಸ ಮಾಡಿದಾನ. ನಮ್ಮ ಬುಡಕಟ್ಟು ಸಮುದಾಯಗಳನ್ನ ಅವ್ರ ಭವಿಷ್ಯವನ್ನು ಕಸ್ಕೊಂಡಂತ ಕೆಲಸ ಮಾಡಿದಾರ. ನಮ್ಮ ಬುಡಕಟ್ಟು ಸಮುದಾಯಗಳು ಹಿಂದುಳಿದಂತ ಮಕ್ಕಳ ಭವಿಷ್ಯ ಜೊತೆಲಿ ಹೆಣ್ಮಕ್ಳ ಭವಿಷ್ಯವನ್ನು ಕೂಡ ಕಸ್ಕೊಂಡಂತ ಕೆಲಸ ಮಾಡಿದಾನ. ಅಂತ ವ್ಯಕ್ತಿಯನ್ನು ರಾಜೀನಾಮೆ ಕೊಡಿಸ್ಬೇಕನ್ನೋ ಒತ್ತಾಯದಿಂದ ಇವತ್ತು ರಾಜ್ಯದಾದ್ಯಂತ ಹೋರಾಟವನ್ನು ಕೂಡ ಮಾಡ್ತಾ ಇದ್ವಿ. ನಾನು ಈ ಸಮುದಾಯದ ವಿರುದ್ಧ ಅಲ್ಲ, ಈ ಸಮುದಾಯದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಆದರೆ ಕಾಂಗ್ರೆಸ್ಸಿನ ಪಾರ್ಟಿ ಭ್ರಷ್ಟ ನಾಗೇಂದ್ರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ವಿ. ಅದಕ್ಕೋಸ್ಕರವಾಗಿ ಸದನದಲ್ಲಿ ಕೂಡ ಒಪ್ಪಿಕೊಂಡಿದ್ದಾರ. ನಾವು 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಈ ಭ್ರಷ್ಟಾಚಾರ ಮಾಡಿದಂಥ ಹಣ ಇವತ್ತು ಕೂಡ ವಾಪಸ್ ನಿಗಮಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ತಿರುಗಿ ಕಟ್ಟಿಲ್ಲ. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ, ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳೇ, ಇವತ್ತು ಭ್ರಷ್ಟಾಚಾರಕ್ಕೆ ತಾವೇನು ಬೆಂಬಲವನ್ನು ಕೊಡಂತ ಕೆಲಸ ಮಾಡ್ತಾ ಇದ್ರಿ, ಏನು ಹೇಳ್ತಾ ಇದ್ರಿ? ಎಲ್ಲರ ಮೇಲೆ ಕೇಸ್ಗಳಿದಾವ, ಎಲ್ಲರ ಮೇಲೆ ಕೇಸ್ಗಳಿದೆ ಅಂದ್ರಿಗಿನ ಅವೆಲ್ಲ ಕೇಸ್ಗಳಿರೋದು ವೈಯಕ್ತಿಕವಾದಂಥ ಕೇಸ್ಗಳು, ಬೇರೆ ಬೇರೆ ರೀತಿ ಕೇಸ್ಗಳು. ಸರ್ಕಾರ ಖಜಾನೆಗೆ ಕೈ ಹಾಕಿದಂಥ ಏಕೈಕ ಮಂತ್ರಿ, ಈ ದೇಶಕ್ಕೆ ಸ್ವತಂತ್ರ ಬಂದಂಥ ಮೊದಲನೇ ಮಂತ್ರಿ, ಮಾಜಿ ಮಂತ್ರಿಗಳು, ಹಾಲಿ ಮಂತ್ರಿಗಳಂದ್ರೆ ನಾಗೇಂದ್ರ ಅವರು. ಬಹುಶಃ ನಿಮಗೆ ನಾಗೇಂದ್ರ ಅವರೇ ಬೇಕಾಗಿತ್ತಾ? ಬೇಕಾದ್ರೆ ಈ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಿಸ್ರಿ. ಇನ್ನು 4 ಮಂದಿನ ವಾಲ್ಮೀಕಿ ಸಮುದಾಯಗಳ ಮಂದಿಗಳನ್ನು ಮಂತ್ರಿಗಳಾಗಿ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಇಂಥ ಭ್ರಷ್ಟ ಮಂತ್ರಿನ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಲ್ಲ, ಭ್ರಷ್ಟಾಚಾರಕ್ಕೆ ಇವತ್ತು ನೀವು ಬೆಂಬಲವನ್ನು ಸೂಚಿಸುವಂತ ಕೆಲಸ ಮಾಡ್ತಾ ಇದ್ರಲ್ಲ. ನೀವು ಮುಖ್ಯಮಂತ್ರಿಗಳಾಗಿ ಘನತೆ ಗೌರವದಿಂದ ನೀವು ಯಾವುದನ್ನು ಹೇಳಿಕೆಗಳನ್ನು ಕೊಡಂತ ಟೈಮಲ್ಲಿ ಈ ರಾಜ್ಯದ ಜನರು ಸೂಕ್ಷ್ಮದಿಂದ ಗಮನಿಸ್ತಾ ಇದ್ದಾರ. ಆ ರೀತಿಯಲ್ಲಿ ಸೂಕ್ಷ್ಮವಾದಂಥ ಹೇಳಿಕೆಗಳನ್ನು ಕೊಡಬೇಕಾಯ್ತು. ನೀವು ಭ್ರಷ್ಟಾಚಾರಿ ಭ್ರಷ್ಟ ಮಂತ್ರಿ ಆದಂಥ ನಾಗೇಂದ್ರ ಅವರಿಗೆ ಬೆಂಬಲವನ್ನು ಕೊಡಂತ ಕೆಲಸ ಮಾಡ್ತೀವಿ. ಸದನದಲ್ಲಿ ಇವತ್ತು ವಿಜಯೇಂದ್ರ ಅವರು, ಅಶೋಕ್ ಅನ್ನೋರು, ಚಲವಾದಿ ನಾರಾಯಣ ಸ್ವಾಮಣ್ಣವರು ಎಲ್ಲರೂ ಕೂಡ ಸದನದಲ್ಲಿ ಒಳಗಡೆ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರಾದಂಥ ಅನಿಲ್ ನಾಯ್ಡು, ನಮ್ಮ ಓಬಳೇಶ್ನವರು, ಫಕೀರಪ್ಪನವರು, ಸೋಮಲಿಂಗಪ್ಪನವರು, ನಾವೆಲ್ಲರೂ ಕೂಡ ಸೇರಿ ಇವತ್ತು ಸದನದ ಹೊರಗಡೆ ಕೂಡ ಹೋರಾಟವನ್ನು ಮಾಡೋಂಥ ಕೆಲಸ ಮಾಡಿದೆ. ಎಲ್ಲಿ ತನಕ ಕೂಡ ರಾಜೀನಾಮೆಯನ್ನು ಕೊಡಲು ಮುಂದಿನ ಆ ಹೋರಾಟವನ್ನು ಮುಂದೆ ರೂಪುರೇಷೆಗಳು ನಮ್ಮ ಅಧ್ಯಕ್ಷರು ನೋಡ್ತಂತ ನಮ್ಮ ಅಧ್ಯಕ್ಷರು ಅದ್ರ ಬಗ್ಗೆ ಮಾತಾಡ್ತಾರ್ರಿ. ನಮ್ಮ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಅದ್ರ ಬಗ್ಗೆ ಮಾತಾಡುವಂಥ ಕೆಲಸ ಆಗುತ್ತೆ. ಇದು ಬಹುಶಃ ಸಾಂಕೇತಿಕವಾಗಿ ಅಹೋರಾತ್ರಿ ಕೊಟ್ಟಿದ್ದಾರೆ. ಇನ್ನೊಂದು 2-3 ದಿನದಲ್ಲಿ ರೂಪುರೇಷೆಗಳು ಅದ್ರ ಬಗ್ಗೆ ಕ್ಲಾರಿಟಿಯಾಗಿ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಇಲ್ಲ ರೀ, ನನ್ನ ಅಧ್ಯಕ್ಷರು ಏನು ತೀರ್ಮಾನವನ್ನು ತಗೊಂತಾರೋ, ಪಾರ್ಟಿ ಏನು ತೀರ್ಮಾನ ತಗೊಂತದೋ ಆ ತೀರ್ಮಾನಕ್ಕೆ ತಕ್ಕಂಗೆ ನಾವು ಎಲ್ಲರೂ ಕೂಡ ನಡೀತೀವಿ. ಕೊನೆ ಬಾರಿ ಜನವರಿ ತಿಂಗಳಲ್ಲಿ ಕೂಡ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತೀವಿ.
ನೋಡ್ರಿ ಈಗಿನ ತನಕ ಕೂಡ ಚರ್ಚೆ ಆಗ್ತಾ ಇದೆ. ಚರ್ಚೆ ಅಂತಿಮವಾಗಿ ನಿರ್ಧಾರ ಆಗಲಿಲ್ಲ. ಬಹುಶಃ ನಮ್ಮ ಅಧ್ಯಕ್ಷರು ಇದ್ರ ಬಗ್ಗೆ ಎಲ್ಲ ರೀತಿಯಲ್ಲಿ ಕೂಡ ಚಿಂತನೆ ಮಾಡ್ತಾ ಇದ್ದಾರಾ, ಯೋಚನೆ ಮಾಡ್ತಾ ಇದ್ದಾರಾ, ಎಲ್ಲ ನಾಯಕರ ಹತ್ರ ಕೂಡ ಮಾತಾಡ್ತಾ ಇದ್ದಾರಾ. ನಮ್ಮ ಅಧ್ಯಕ್ಷರು ಏನು ತೀರ್ಮಾನವನ್ನು ತಗೊಂಡು ಏನು ಮಾಡಬೇಕು ಅಂತೇಳಿ ಅವ್ರ ತೀರ್ಮಾನವನ್ನು ತಗೊಂತಾರೆ. ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಪಾದಯಾತ್ರೆ ನೀವು ಮಾಡ್ತೀರಿ ಅಂದಾಗ ಈಗ ರಾಜ್ಯ ನಾಯಕರು ನಿಮ್ಮನ್ನ ಎಲ್ಲಿ ರಾಜಕೀಯವಾಗಿ ಗಟ್ಟಿ ಆಗ್ತಾ ಇದ್ದಾರೆ ಸರ್. ಯಾಕಂದ್ರೆ ಪಾದಯಾತ್ರೆ ಅಂದ ತಕ್ಷಣ ನಿಮ್ಗೆ ಎಲ್ಲೂ ಕೂಡ ಅವಕಾಶಗಳು ಅಧ್ಯಕ್ಷರು ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಂಥ ಕೆಲಸ ಆಗ್ತದೆ ಸರ್. ಥ್ಯಾಂಕ್ ಯು ಸರ್. ಸ್ವಾಮಿ ಅದಾದ್ಮೇಲೆ ಸಹ ನೀವು ಮಾನ್ಯ ನಾಗೇಂದ್ರ ಅವರನ್ನ ಸಚಿವ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳ್ತಾರೆ, ಯಾರ ಮೇಲೆ ಕೇಸ್ ಇಲ್ಲ ಅಂತ. ಸ್ವಾಮಿ ತಾಕತ್ತು ಧೈರ್ಯ ಎಲ್ಲಿದೆ ಸ್ವಾಮಿ ನಿಮ್ಗೆ? ಹಮ್ಮು ತಾಕತ್ತು ಧೈರ್ಯ, ಆ ಧೈರ್ಯ ಇದ್ರೆ ನೀವು ಮೊದಲು ದಮ್ಮು ಇಲ್ಲ, ತಾಕತ್ತು ಇಲ್ಲ. ಹಾಗಾಗಿ ಇದು ಮುಂದುವರಿಯುತ್ತದೆ. बोलो भारत माता की, बोलो भारत माता की. ಒಂದೇ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಎಸ್ಟಿ ಸಂವಿಧಾನವನ್ನು ಕೊಳ್ಳ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು. ಎಲ್ಲಿ ಹೋರಾಟ, ಎಲ್ಲಿ ತನಕ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಎಸ್ಟಿಯವರನ್ನು ಕೊಳ್ಳ ಕಾಂಗ್ರೆಸ್ ಸರ್ಕಾರಕ್ಕೆ. ಎಂಪಿ ಎಲೆಕ್ಷನ್ಗೆ ಬಳಸಿ ಎಂಪಿ ಕೆಲಸ ತುಕ್ಕ